ಸ್ನೇಹಿತರೆ, ಗಾರ್ಡನಿನಲ್ಲಿ ಬೆಳೆಸುತ್ತಿರುವ ಯಾವುದೇ ಗಿಡಗಳಾಗಲಿ ಉದ್ದವಾಗಿ ಬೆಳೀತಿದ್ದಾವೆ, ಹಸರಾಗಿದ್ದಾವೆ. ಆದರೆ ಹೂಗಳನ್ನು ಒಂದೋ ಎರಡೋ ಕೊಟ್ಟು ಸುಸ್ತಾಗಿ ಹೋಗ್ತಾ ಇದ್ದಾವೆ. ಈ ರೀತಿ ಇದ್ದ ಗಿಡಗಳು ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಒಣಗಿ ಹೋಗೋದು ಉಂಟು. ಹೀಗೆ ಗಿಡಗಳು ಏಕಾಏಕಿ ಒಣಗಿ ಹೋಗೋದಿಕ್ಕೆ ಹಲವಾರು ಕಾರಣಗಳು ಇರಬಹುದು. ಅದರಲ್ಲಿ ಒಂದು ಕಾರಣ ಏನು ಅನ್ನೋದು ಈ ವಿಡಿಯೋ ತಿಳಿಸಲಿರುವುದು ಇರಬಹುದು. ಇಂದಿನ ವಿಡಿಯೋ ಪ್ರಮುಖವಾಗಿ ಮಲ್ಲಿಗೆ ಹೂವಿನ ಗಿಡದ ಕುರಿತದ್ದಾಗಿದ್ದರೂ ಪ್ರತಿ ಒಂದು ವರ್ಷದ ನಂತರ ಎಲ್ಲಾ ಗಿಡಗಳಿಗೂ ಕಡ್ಡಾಯವಾಗಿ ಇಂದಿನ ವಿಡಿಯೋ ತಿಳಿಸಲಿರುವ ಮಾಹಿತಿಯ ಅನುಸಾರವಾಗಿ ಆರೈಕೆ ಮಾಡದೇ ಇದ್ರೆ ಗಿಡಗಳಿಗೆ ಎಷ್ಟೇ ಗೊಬ್ಬರ, ನೀರು, ಬಿಸಿಲು ಕೊಟ್ಟು ಪೋಷಣೆ ಮಾಡಿದ್ರೂ ಒಂದೋ ಎರಡೋ ಹೂ ಕೊಡಬಹುದು ಅಥವಾ ಕೊಡದೇನೂ ಇರಬಹುದು. ಇಂದಿನ ವಿಡಿಯೋ ಎಲ್ಲಾ ಬಗೆಯ ಪ್ರತಿಯೊಂದು ಗಿಡಗಳಿಗೂ ಅತ್ಯಗತ್ಯವಿರುವ ಅತಿ ಉಪಯುಕ್ತ ಮಾಹಿತಿಯನ್ನ ಹಂಚಿಕೊಳ್ಳೋದ್ರಿಂದ ವಿಡಿಯೋ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸಿ, ಆತ್ಮೀಯ ವೀಕ್ಷಕರೇ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಇನ್ನು ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ತಕ್ಷಣ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ರಿಲೀಸ್ ಮಾಡುವ ಪ್ರತಿಯೊಂದು ಮಾಹಿತಿ ಪೂರ್ಣ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ಕಳಿಸಿಕೊಡುತ್ತೆ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮತ್ತು ಇನ್ಫಾರ್ಮೇಟಿವ್ ಅಂತೇಳಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗಳಿಗೂ ಕೂಡ ಶೇರ್ ಮಾಡಬೇಕಾಗಿ ವಿನಂತಿಸಿಕೊಳ್ತೇವೆ. ಬನ್ನಿ ವಿಡಿಯೋ ಮುಂದುವರಿಸೋಣ. ಸ್ನೇಹಿತರೆ, ಯಾವುದೇ ಗಿಡಗಳಾಗಿದ್ರೂ ಚಳಿಗಾಲದ ಕೊನೆಗೆ ಡಾರ್ಮನ್ಸಿಯನ್ನ ಮುಗಿಸಿರ್ತವೆ. ಅಂದ್ರೆ ಗಿಡಗಳ ಸುಪ್ತಾವಸ್ಥೆ ಜನವರಿಯ ಕೊನೆಯ ವಾರದ ಮುನ್ನ ಮುಗಿತಾ ಬಂದಿರೋದ್ರಿಂದ ಈ ಋತುವಿನಲ್ಲಿ ಬೇಸಿಗೆ ಆರಂಭವಾಗೋದ್ರಿಂದ ಪಾಟಿನಲ್ಲಿರುವ ಎಲ್ಲಾ ಗಿಡಗಳಿಗೂ ಕೆಲವೊಂದು ಪ್ರಮುಖ ಕಾರ್ಯಗಳನ್ನ ಮಾಡೋದ್ರಿಂದ ಗಿಡಗಳು ಮುಂದಿನ ವರ್ಷಾಂತ್ಯದವರೆಗೂ ಆರೋಗ್ಯದಿಂದ ಬೆಳವಣಿಗೆ ಹೊಂದುತ್ತಾ ಸಾಕಷ್ಟು ಹೂವು ಹಣ್ಣಿನ ಇಳುವರಿಯನ್ನ ನೀಡುವ ಬಲವನ್ನು ವೃದ್ಧಿಸಿಕೊಂಡು ಸದಾ ಉತ್ಸಾಹದಿಂದ ಕೂಡಿರುವಂತೆ ಮಾಡುತ್ತೆ. ಹಾಗಾಗಿ ಜನವರಿಯ ಕೊನೆ ವಾರದಿಂದ ಆರಂಭಿಸಿ ಮಾರ್ಚ್ ಅಂತ್ಯದ ಒಳಗೆ ಪ್ರೂನಿಂಗ್, ರಿಪಾಟಿಂಗ್, ಗೊಬ್ಬರಗಳನ್ನು ನೀಡುವ ಪ್ರಮುಖ ಕೆಲಸಗಳನ್ನು ಮುಗಿಸಿಬಿಟ್ರೆ ಗಿಡಗಳ ಬೆಳವಣಿಗೆಗೆ ಪೂರಕ ವಾತಾವರಣವನ್ನು ನಿರ್ಮಿಸಿದಂತಾಗುತ್ತದೆ. ಸ್ನೇಹಿತರೆ, ಪಾಟಿನಲ್ಲಿರುವ ಗಿಡಗಳ ಬೇರು ಅತಿ ಹೆಚ್ಚು ಬೆಳವಣಿಗೆಯಾಗಿ ಪಾಟಿನ ಹೊರಭಾಗ ಮತ್ತು ಮಣ್ಣಿನ ಮೇಲ್ಭಾಗಕ್ಕೆಲ್ಲ ಕಾಣುತ್ತಿದ್ದರೆ ಅಥವಾ ಗಿಡಗಳನ್ನ ರಿಪಾಟಿಂಗ್ ಮಾಡಿ ಒಂದು ವರ್ಷ ಆಗೋಗಿದೆ ಅಂದಾಗ ಕಂಪಲ್ಸರಿ ನೀವು ಅಂತಹ ಎಲ್ಲಾ ಗಿಡಗಳನ್ನ ರೂಟ್ ಪ್ರೂನಿಂಗ್ ಮಾಡಿರೋದು ಅತಿ ಮುಖ್ಯವಾಗಿರುತ್ತೆ. ನೀವೀಗ ಚಿತ್ರೀಕರಣದಲ್ಲಿ ಕಾಣ್ತಾ ಇರೋ ಹಾಗೆ ಮಲ್ಲಿಗೆ ಸಸಿಯ ಎಲ್ಲಾ ಬೇರುಗಳು ಆರೋಗ್ಯದಿಂದ ಕೂಡಿದ್ದು ಸಾಕಷ್ಟು ಬಲೆಯಾಗಿ ದಟ್ಟವಾಗಿ ಬೆಳವಣಿಗೆ ಕಂಡಿದ್ದಾವೆ. ಈ ರೀತಿ ಕೇವಲ ಬೇರುಗಳ ಬೆಳವಣಿಗೆಯಲ್ಲೇ ಗಿಡ ಮಗ್ನವಾಗಿ ಬಿಟ್ಟಿದ್ರೆ ಗಿಡಗಳು ಯಾವುದೇ ಕಾರಣಕ್ಕೂ ಹೂವು, ಕಾಯಿ, ಹಣ್ಣುಗಳ ಉತ್ಪಾದಿಸುವ ಆಸಕ್ತಿಯನ್ನ ತೋರಿಸೋದಿಲ್ಲ. ಹಾಗಾಗಿನೇ ಇಂತಹ ಗಿಡಗಳ ಬೇರುಗಳನ್ನ ಚಿತ್ರೀಕರಣದಲ್ಲಿ ತೋರಿಸಿರುವಂತೆ ಮುಲಾಜಿಲ್ಲದೆ ಕಟ್ ಮಾಡಿ ತೆಗೆಯುವುದರಿಂದ ಗಿಡದ ಬೆಳವಣಿಗೆಯನ್ನ ನಿಯಂತ್ರಿಸಿ ಗಿಡ ಬೇರುಗಳಿಂದ ತನ್ನ ಆಸಕ್ತಿಯನ್ನ ಮೊಗ್ಗು, ಹೂವು, ಕಾಯಿ, ಹಣ್ಣು ಬಿಡುವಡೆಗೆ ಬದಲಾಯಿಸಿಕೊಂಡು ನವೋಲ್ಲಾಸದಿಂದ ನಾವು ನೀಡುವ ಪ್ರತಿಯೊಂದು ಪೌಷ್ಟಿಕ ಗೊಬ್ಬರ ಆಹಾರವನ್ನ ಹೀರಿಕೊಂಡು ಎಲ್ಲ ಅಂಗಾಂಶಗಳಿಗೂ ರವಾನೆ ಮಾಡುವುದು. ಇದೇ ಸಂದರ್ಭದಲ್ಲಿ ನೀವು ಗಿಡಗಳ ಮೇಲಿನ ಕಾಂಡದಲ್ಲಿರುವ ಡೆಡ್ ಬ್ರಾಂಚಸ್, ರೋಗಬಾಧಿತ ಎಲೆಗಳು, ಟಿಸಿಲ್ಗಳನ್ನ ಕೂಡ ಪ್ರೂನ್ ಮಾಡಿ ತೆಗೆಯೋದ್ರಿಂದ ಗಿಡಗಳ ಹಳೆಯ ಬಲಿತ ಎಲೆಗಳಲ್ಲಿ ಅವಿತಿರುವಂತಹ ಅನೇಕ ಕ್ರಿಮಿಕೀಟಗಳನ್ನು ನಾಶಪಡಿಸಿ ಹೊಸ ಚಿಗುರುಗಳು ಆರೋಗ್ಯಯುತವಾಗಿ ಬೆಳವಣಿಗೆ ಕಾಣುವಂತೆ ಮಾಡಬಹುದು. ಸ್ನೇಹಿತರೆ, ಪ್ರೂನಿಂಗ್, ರಿಪಾಟಿಂಗ್ ಮತ್ತು ಗಿಡಗಳನ್ನು ನೆಡುವಾಗ ಅನುಸರಿಸಬೇಕಾದ ಪ್ರಮುಖ ವಿಧಾನಗಳ ಸವಿವರವನ್ನ ಹೊಂದಿರುವಂತಹ ಮಾಹಿತಿ ಪೂರ್ಣ ವಿಡಿಯೋಗಳು ಈಗಾಗಲೇ ನಮ್ಮ ಚಾನಲ್ ನಲ್ಲಿ ಲಭ್ಯವಿರೋದ್ರಿಂದ ಅಂತಹ ಮಾಹಿತಿ ಪೂರ್ಣ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಎಂಡ್ ಸ್ಕ್ರೀನ್ ನಲ್ಲಿ ನೀಡಲಾಗಿದ್ದು ಅವಶ್ಯಕವಿರುವಂತಹ ವೀಕ್ಷಕ ಸ್ನೇಹಿತರು ಇದರ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನ ಗಾರ್ಡನಿನಲ್ಲಿ ಬಳಕೆಯಾಗುವಂತಹ ಎಲ್ಲಾ ರೀತಿಯ ಸಾಮಗ್ರಿಗಳನ್ನ ಆನ್ಲೈನ್ ಮೂಲಕ ತರಿಸಿಕೊಳ್ಳ ಬಯಸುವ ಸ್ನೇಹಿತರಿಗೂ ಅನುಕೂಲವಾಗಲೆಂದು ಕೆಲವು ಆಯ್ದ ವಸ್ತುಗಳ ಆನ್ಲೈನ್ ಬೈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುತ್ತೇವೆ. ರಿಪಾಟಿಂಗ್ ಮಾಡೋದ್ರಿಂದ ಮಲ್ಲಿಗೆ ಸಸಿಗಳು ಸಾಯೋ ಸಂಭವ ತುಂಬಾ ಕಡಿಮೆ. ಹಾಗಾಗಿ ಅತಿಯಾದ ಬೇರುಗಳನ್ನ ನಿಸ್ಸಂದೇಹವಾಗಿ ಕಟ್ ಮಾಡಿ ತೆಗೆಯೋದ್ರಿಂದ ಮಲ್ಲಿಗೆ ಸಸಿ ಅತಿ ಹೆಚ್ಚಿಗೆ ಹೂ ನೀಡುವ ಸಾಮರ್ಥ್ಯವನ್ನ ಹೊಂದುವುದು. ಕೇವಲ ರಿಪಾಟಿಂಗ್ ಅಥವಾ ಹಾರ್ಡ್ ಪ್ರೂನಿಂಗ್ ಮಾಡುವುದರಿಂದಷ್ಟೇ ಹೂಗಳನ್ನು ಪಡೆಯಲು ಸಾಧ್ಯವಿಲ್ಲ. ಅದಕ್ಕೆ ತಕ್ಕನಾದಂತಹ ದ್ರವ ಮತ್ತು ಘನರೂಪದ ಗೊಬ್ಬರಗಳನ್ನು ತಯಾರಿಸಿ ಹಾಕುವುದು ಅತ್ಯವಶ್ಯಕವಾಗಿರೋದ್ರಿಂದ ಇಂಥ ಅಮೂಲ್ಯ ಗೊಬ್ಬರಗಳ ತಯಾರಿಕೆ ಮತ್ತು ಬಳಕೆಯ ವಿವರಣೆ ನೀಡುವ ವಿಡಿಯೋಗಳು ವೀಕ್ಷಿಸ ಬಯಸುವವರು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವಂತಹ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಬಹುದು. ಸ್ನೇಹಿತರೆ, ರೂಟ್ ಪ್ರೂನಿಂಗ್ ಮಾಡಿದ ನಂತರ ಹೊರತೆಗೆದ ಮಣ್ಣನ್ನ ಮರುಬಳಕೆ ಮಾಡುವ ಮುನ್ನ ಅದರಲ್ಲಿರಬಹುದಾದಂತಹ ಎರೆಹುಳುಗಳನ್ನು ಹೆಕ್ಕಿ ತೆಗೆದಿಟ್ಟುಕೊಂಡು ನಂತರ ಹೊಸದಾಗಿ ರಿಪಾಟಿಂಗ್ ಮಾಡಿದ ಪಾಟಿನ ಮಣ್ಣಿನ ಮಿಶ್ರಣದೊಳಗೆ ಸ್ಥಳಾಂತರ
ಸ್ಥಳಾಂತರಿಸಿದರೆ ಪಾಟಿಂಗ್ ಮಿಶ್ರಣದಲ್ಲಿ ಬೇರುಗಳಿಗೆ ಅವಶ್ಯಕವಿರುವಂತಹ ಏರಿಯೇಷನ್ ಮತ್ತು ಮಣ್ಣಿನ ಸಾಂದ್ರತೆಯನ್ನ ವೃದ್ಧಿಸಿ ಹೂವಿನ ಇಳುವರಿ ಹೆಚ್ಚಿಸಲು ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಎರೆಹುಳುಗಳನ್ನ ಆಯ್ದು ಹೆಕ್ಕಿ ತೆಗೆದ ನಂತರದ ಮಣ್ಣನ್ನ ಕನಿಷ್ಠ 7ರಿಂದ 8 ದಿನ ಬಿರು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸುವುದರಿಂದ ಅದರಲ್ಲಿರಬಹುದಾದಂತಹ ಅಸಂಖ್ಯಾತ ರೋಗಕಾರಕ ಸೂಕ್ಷ್ಮ ಜೀವಿಗಳ ಸಂತತಿಯನ್ನು ನಾಶಪಡಿಸಿದಂತಾಗುವುದು. ರಿಪಾಟಿಂಗ್ ಕುರಿತಾದ ಮತ್ತು ವಿಭಿನ್ನ ಪ್ರಕಾರದ ರಿಪಾಟಿಂಗ್ ಮಿಶ್ರಣ ತಯಾರಿಕೆ, ಮಿಶ್ರಣವನ್ನು ಕ್ರಮವಾಗಿ ಪಾಟಿನೊಳಗೆ ಅನ್ವಯಿಸುವ ವಿಧಾನಗಳ ಮಾಹಿತಿಯನ್ನು ನೀಡುವ ವಿಡಿಯೋಗಳು ನಮ್ಮ ಪಾಡ್ಕಾಸ್ಟ್ನಲ್ಲಿ ಆಲಿಸಬಹುದಾದ್ದರಿಂದ ಆಸಕ್ತ ಸ್ನೇಹಿತರು ಇದರ ಸದ್ಬಳಕೆ ಮಾಡ್ಕೊಳ್ತೀರಾ ಅಂತ ಇಂದಿನ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸಕ್ಕೆ ಉಪಯೋಗಕ್ಕೆ ಬಂದಿರಬಹುದೆಂದು ಭಾವಿಸುತ್ತಾ ಮತ್ತೊಂದು ಗಾರ್ಡನಿಂಗ್ ಮಾಹಿತಿಯನ್ನ ಹೊತ್ತಂತ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.